ನೋಡಿ, ಮನೇಲಿ ಕಳ್ಳೆಪುರಿ ಇದ್ದರೆ ಬರೀ ಕಳ್ಳೆಪುರಿನೇ ತಿನ್ನಕ್ಕೆ ಹೋಗ್ಬಿಡ್ರಿ. ಸಿಂಪಲ್ ಟ್ರಿಕ್ಕು. ಒಂದು ಗಡ್ಡೆ ಈರುಳ್ಳಿ, ಒಂದು ಟೊಮೊಟೊ ಹಾಕೊಂಡು ಸ್ವಲ್ಪ ಲೆಮನ್ ಹಾಕಿ ಸ್ವಲ್ಪ ಉಪ್ಪು ಖಾರ ಹಾಕಿ ಹೊಡೆದ್ರೆ ಅವರ ರೋಡ್ ಸೈಡಲ್ಲಿರೋ ಬೇಲ್ಪುರಿಗಿಂತ ಸೂಪರಾಗಿರುತ್ತೆ. ನೋಡಿ ಹೇಗಿದೆ ಅಂತ ಸರಿ ತಿಂದು ನೋಡ್ತೀನಿ ರೀ, ಹೇಳ್ತೀನಿ. ಆಹಾ, ಅಂಗಡಿಲಿ ಸಿಗೋ 2 ನಿಪ್ಪಟ್ಟು ತಗೊಂಡು ಹಾಕಿ ರೋಡ್ ಸೈಡ್ ಮಕ್ಕಳಿಗೆ ಕೊಡಿಸೋದಕ್ಕಿಂತ ಇದನ್ನ ಕೊಡಿಸಿ ಮನೆಯಲ್ಲೇ ಮಾಡಿಕೊಡಿ. ತುಂಬ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಆಯಿತಾ? ಮಕ್ಳಿಗೆ ರೋಡ್ ಸೈಡಲ್ಲೆಲ್ಲ ಕೊಡ್ಸೋಕೆ ಹೋಗ್ಬೇಡಿ, ಫುಡ್ ಇನ್ಫೆಕ್ಷನ್ ಆಗುತ್ತೆ. ಅವ್ರು ಯಾವ ಥರನೋ ಮಾಡ್ತಾರೆ. ನಾವು ಮನೆಯಲ್ಲೇ ಮಾಡಿಕೊಡ್ಬೇಕು, ತುಂಬ ಚೆನ್ನಾಗಿರುತ್ತೆ. ನಾನಂತೂ ಬಟ್ರಲ್ಲ, ಏನೋ ಗೊತ್ತಿರೋದನ್ನ ಉಲ್ಟಾ ಪಲ್ಟಾ ಮಾಡ್ತೀನಿ ಅಷ್ಟೇ. ನೋಡಿ, ಸ್ಪೂನು ಹೋಟ್ಲಲ್ಲಿ ರೋಡ್ ಸೈಡಲ್ಲಿ ಯಾವಾಗ ಎಗ್ ರೈಸ್ ಏನಾದರೂ ತಿನ್ನಕ್ಕೆ ಹೋಗ್ತಿರೋಲ್ಲ, ಆವಾಗ ಮಸಾಲೆ ಏನಾನ ತಗೊಂಬರಕ್ಕೆ ಹೋದಾಗ ಬೆಕ್ಕೊಂಬಂದ್ಬಿಡೋದು ಅಷ್ಟೇ. ಚೆನ್ನಾಗಿದೆಯಲ್ಲ, ಬನ್ನಿ ನೀವು ಸ್ವಲ್ಪ ತಿನ್ನಿರಂತೆ ನಮ್ಮ ಜೊತೆಗೆ. ನಮ್ಮ ಮನೆಗೆ ಸ್ಪೆಷಲ್ ಗೆಸ್ಟ್ ಅವರೇ, ಅವ್ರಿಗೆ ಕೊಡಬೇಕು. ತೋರಿಸ್ತೀನಿ ಯಾರಂತ ಸ್ಪೆಷಲ್ ಗೆಸ್ಟು. ವೆಯ್ಟ್ ಆ್ಯಂಡ್ ಸಿ. ಅವ್ರಿಗೆ ನನ್ನ ಕೈಯಲ್ಲಿ ತಿನ್ಬೇಕಂತೆ, ಅದಕ್ಕಂತಲೇ ಮಾಡಿಸಿದ್ದಾರೆ ಪಾಪ. ಅವ್ರು ಕೇಳಿದ್ಮೇಲೆ ನಾವು ಮಾಡಿಕೊಡಿಲ್ಲ ಅಂದರೆ ಹೇಗೆ? ಆ ಸ್ಪೆಷಲ್ ಗೆಸ್ಟ್ ಯಾರಂತ ಹೇಳ್ಬೇಕಾ, ತೋರಿಸ್ಬೇಕಾ? ಹೇಗಿದೆ ನೋಡಿ, ಇವರೇ ಪುಣ್ಯಾತ್ ಗಿತ್ತಿ. ಅವ್ರಿಗೆ ಕೊಟ್ಟ ಮೇಲೆ ನಾವು ತಿನ್ನಿಲ್ಲ ಅಂದರೆ ಹೇಗೆ? ನೋಡಿ, ಬನ್ನಿ ಎಲ್ಲ ತಿನ್ನೋಣ. ಸಂಡೇ 2 ನಿಮಿಷ ಕೆಲಸ, 2 ನಿಮಿಷನೂ ಇಲ್ಲ, 1 ನಿಮಿಷ ಕೆಲಸ. ಅದರ ಜೊತೆಗೆ ಇದ್ರ ಜೊತೆ ಕಾಂಬಿನೇಷನ್ ಏನು ಗೊತ್ತಾ? ನೋಡಿ, ಕಾಫಿ. ಹೇಗಿದೆ? ಬಡವರ ಸ್ಪೆಷಲ್ ಇದೆ ರೀ. ತಿಂತಾ ಇರೋರನ್ನ ಕೇಳೋಣ ಹೇಗಿದೆ ಏನೋ ಅಂತ. ಮಾತಾಡದೆ ತಿಂತಾ ಇದ್ದಾರೆ, ಎಲ್ಲಿ ಕೇಳ್ತೀವೋ ಅಂತ. ಹೆಂಗೈತೆ ಮೇಡಮ್, ಹೇಗಿದೆ ನಮ್ಮ ರೆಸಿಪಿ? ಸೂಪರ್.